ರಾಷ್ಟ್ರೀಯ ಸೇವಾ ಯೋಜನೆ ಅಂಗವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೇಂದ್ರ ನಗರ ಪಾಲಿಕೆಯ ಪದವಿ ಕಾಲೇಜಿನಲ್ಲಿಂದು ವಿಶ್ವ ಏಡ್ಸ್ ನಿರ್ಮೂಲನಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಪ್ರಾಂಶುಪಾಲ ಡಾ ಶಿವಾಜಿ, ಜಿಬಿಎ ಆಜಾದ್ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯೆ ಡಾ ಆರ್ಟಿ ಮಧು, ಎನ್ಎಸ್ಎಸ್ ಯೋಜನಾಧಿಕಾರಿ ಡಾ ನಾಗರಾಜು ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಏಡ್ಸ್ ಜಾಗೃತಿ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಬಳಿಕ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ಈ ವೇಳೆ ವೈದ್ಯೆ ಡಾ ಆರ್ಟಿ ಮಧು, ಏಡ್ಸ್ ರೋಗವನ್ನು 1981ರ ಡಿಸೆಂಬರ್ 1ರಂದು ಗುರುತಿಸಲಾಯಿತು. 1986ರಲ್ಲಿ ಭಾರತದಲ್ಲಿ ಈ ಸೋಂಕು ಕಂಡುಬಂದಿತು. ವಿಶ್ವದಾದ್ಯಂತ ಈ ರೋಗದ ತಡೆಗೆ ಜಾಗೃತಿ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ಭಾರತ ಸರ್ಕಾರವು ರೋಗ ನಿರ್ಮೂಲನೆಗೆ ವಿವಿಧ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರುತ್ತಿದೆ. ವಿದ್ಯಾರ್ಥಿಗಳು ಜಾಗೃತರಾದರೆ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು ಎಂದು ಎಚ್ಚರಿಸಿದರು. ನಿಮಗೆ ಅವೇರ್ನೆಸ್ ಇರಬೇಕು, ಈ ರೋಗನ ಹೆಂಗ್ ತಡೆಗಟ್ಟಬೇಕು, ಇದು ಬರದೇ ಇದ್ದಂಗೆ ಹೆಂಗ್ ನೋಡ್ಕೋಬೇಕು ಅಂತ. ಅದಕ್ಕೋಸ್ಕರ ನಾವು ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಪ್ರಾಂಶುಪಾಲ ಶಿವಾಜಿ, 14ರಿಂದ 30ರ ಒಳಗಿನ ವಯಸ್ಸಿನ ಯುವಜನರು ಹೆಚ್ಚು ಎಚ್ಚರವಾಗಿರಬೇಕು. ಉತ್ತಮ ಶಿಕ್ಷಣ, ನಡೆ ಮತ್ತು ನುಡಿಯನ್ನು ರೂಢಿಸಿಕೊಳ್ಳುವ ಮೂಲಕ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಮಾದರಿಯಾಗಬೇಕು ಎಂದು ತಿಳಿಸಿದರು. ಹೀಗಾಗಿ ಸರಿ, ನಿಮ್ಗೆ HIV ಬಂದಿದೆ, ಏಡ್ಸ್ ಬಂದಿದೆ ಅಂತಂದ್ರೆ ಆದಷ್ಟು ಈ ರೀತಿಯ ಒಂದು ಮುನ್ನೆಚ್ಚರಿಕೆ ಅಂತ ವಹಿಸಬೇಕು.